ಅಶ್ವತ್ಥನಾರಾಯಣರೇ, ಮೋದಿ ನಂಬರ್ 1 ನಂಬರ್ 2 ಎರಡು ಅವಧಿಗಳಲ್ಲಿ ದೇಶದಾದ್ಯಂತ ಮಾತಾಡೋದಕ್ಕೆ ಒಂದರ ನಂತರ ಒಂದರಂತೆ ವಿಷಯಗಳನ್ನು ಕೊಡಲಾಗಿತ್ತು. ಅಂಥ ದೊಡ್ಡ ದೊಡ್ಡ ಸಬ್ಜೆಕ್ಟ್ಗಳನ್ನು ಎತ್ಕೊಂಡಿದ್ರಿ. ಈ ಸಲ ಯಾವುದೂ ಇಲ್ಲ. ವಕ್ಫೇನಾ? ಇಲ್ಲ, ನೋಡಿ ಇದ್ರದ್ದು UPA ಕೊನೆಯ ಅವಧಿನಲ್ಲಿ ಮಾಡಿದಂಥ ಕೆಲವು ಅವಾಂತರಗಳು ಯಾವ ರೀತಿ ಮಾಡಿದ್ರು. ದೆಹಲಿನಲ್ಲಿ ಲಕ್ಷಾಂತರ ಕೋಟಿ ಬೆಲೆ ಬಾಳುವಂಥ ಪ್ರಾಪರ್ಟಿಗಳನ್ನ ಏಕಾಏಕಿ ರಾತ್ರೋರಾತ್ರಿ ಹೆಂಗಾಯಿತು, ಮತ್ತು ಕರ್ನಾಟಕದಲ್ಲಿ ಯಾವ ರೀತಿ ಇವತ್ತು ಅಜಿತ್ ಹನುಮಕ್ಕನವರು ನೆಕ್ಸ್ಟ್ ಡೇ ವಕಫ್ ಅಂತ ಪ್ರಾಪರ್ಟಿ ಆಗಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಇದು ಒಂದು ಹಂಗೆಲ್ಲ ಅಪಶಕನ ಮಾತಾಡಬೇಡಿ ಸರ್. ನಮ್ಮ ಅಲ್ಲ ಹೇಳಿದ್ದು ಯಾರು ಬಂದಿಲ್ಲ, ಅಲ್ಲ ದೇವ್ರ ದಯೆ ಏನು ವಕ್ಫ್ ಕಣ್ಣು ಬಿದ್ದಿಲ್ಲ ನಮ್ಮ ಮೇಲೆ. ಉದಾಹರಣೆ ಕೊಟ್ಟು ಮಾತಾಡಿದೆ ಅಷ್ಟೇ ನಾನು. ಅದು ಯಾವುದೋ ಜನ್ಮದ ಪುಣ್ಯ ಇರ್ಬೇಕು, ಇನ್ನು ಅಂತ ಕಣ್ಣು ಬಿದ್ದಿಲ್ಲ. ಮಾಫಿಯಾಗಳಲ್ಲಿ 10 ರೀತಿ, ಅದರಲ್ಲಿ ಲ್ಯಾಂಡ್ ಮಾಫಿಯಾನು ಒಂದು. ಇಲ್ಲಿ ಏನಾಗ್ತದೆ, ನಿಜವಾದ ಮುಸ್ಲಿಮ್ಗೆ ಸಹಾಯ ಆಗಬೇಕಾಗಿರ್ತಕ್ಕಂಥದ್ದು ವಕ್ಫ್ ಬೋರ್ಡ್ ಮುಖ್ಯನಾ, ವಕ್ಫ್ ಪ್ರಾಪರ್ಟಿ ಮುಖ್ಯನಾ, ಇವತ್ತು ಆಗ್ತಾ ಇದೆ. ಅದು ಪ್ರಾಪರಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕೇವಲ ಇದು ಮಾಫಿಯಾದವ್ರು ಮಾಡ್ಕೊಳ್ಳೋವಂಥದ್ದಲ್ಲ, ಇದು ನಿಜವಾದ ಮುಸ್ಲಿಮರಿಗೆ, ಸಮಾಜದಲ್ಲಿ ಹಿಂದುಳಿದಿರ್ತಕ್ಕಂಥ ಮುಸ್ಲಿಮರಿಗೆ ಇದರಿಂದ ಉಪಯೋಗ ಆಗಬೇಕು ಅನ್ನೋ ದೃಷ್ಟಿಯಿಂದ ಇದಕ್ಕೊಂದು ಕೆಲವೊಂದು ತಿದ್ದುಪಡಿಗಳನ್ನು ತಂದಿರ್ತಕ್ಕಂಥದ್ದನ್ನು ತಿದ್ದುಪಡಿ ತಂದಂಥ ಸಂದರ್ಭದಲ್ಲಿ ಇದನ್ನು JPECಗೆ ಒಪ್ಪಿಸಿ ಹಲವಾರು ರಾಜ್ಯಗಳಲ್ಲಿ ಜಗದಾಂಬಿಕಾ ಪಾಲ್ ಅವರ ನೇತೃತ್ವದ ಕಮಿಟಿ ರಾಜ್ಯಗಳಲ್ಲಿ ಪ್ರವಾಸ ಮಾಡಿ ರಾಜ್ಯಗಳ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಅದರಲ್ಲಿ ಕರ್ನಾಟಕಕ್ಕೂ ಬಂದಿತ್ತು. ಇಲ್ಲಿ ಕರ್ನಾಟಕದಲ್ಲಿ ಏನೇನು ಅವಾಂತರ ಆಯಿತು, ನಿನ್ನೆ ರಾತ್ರಿ ಇದ್ದಂಥ ರೈತನ ಪ್ರಾಪರ್ಟಿ ನೆಕ್ಸ್ಟ್ ಡೇ ಮಾರ್ನಿಂಗ್ ವಕಫ್ ಅಂತ ಹೇಳಿ ಬಂದಿರತಕ್ಕಂಥ, ಯಾರೂ ಕೇಳಿಲ್ಲ, ಏಕಾಏಕಿ ವಕಫ್ ಅಂತ ಹೇಳಿ ಪ್ರಾಪರ್ಟಿ ಆಗಿರ್ತಕ್ಕಂಥದ್ದು. ಇಲ್ಲಿ ಕರ್ನಾಟಕದಲ್ಲಿ ಈ JPEC ಬರೋದಕ್ಕಿಂತ ಮುಂಚೆ, ಕೇಂದ್ರ ಸರ್ಕಾರದಿಗೆ ತಿದ್ದುಪಡಿ ತರೋದಕ್ಕಿಂತ ಮುಂಚೆ ಅನ್ವರ್ ಮಾನಪಾಡಿ ರಿಪೋರ್ಟಿನ ಎಷ್ಟು ಸುದ್ದಿ ಆಗಿತ್ತು ಅನ್ನತಕ್ಕಂಥದ್ದು ತಮಗೆ ಗೊತ್ತಿರ್ತಕ್ಕಂಥ. ಇಲ್ಲಿ ಎಷ್ಟು ಲಕ್ಷಾಂತರ ಕೋಟಿ ಬೆಲೆ ಬಾಳುವಂಥ ಜಾಗನ ಪ್ರಬಲವಾಗಿರ್ತಕ್ಕಂಥ ಮುಸ್ಲಿಮರು, ಅದಲ್ಲದೆ ಪೊಲಿಟಿಷಿಯನ್ಸ್ಗಳು ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥದ್ದು, ಒಡ್ಕೊಂಡಿರ್ತಕ್ಕಂಥದ್ದು, ನಿಜವಾದ ಬಡತನದಲ್ಲಿರ್ತಕ್ಕಂಥ ಮುಸ್ಲಿಮರಿಗೆ ಈ ಪ್ರಾಪರ್ಟಿಯಿಂದ ಮತ್ತು ವಕಫಿಂದ ಯಾವುದೇ ರೀತಿ ಅನುಕೂಲ ಇಲ್ಲ ಅನ್ನತಕ್ಕಂಥದ್ದು ಕಂಡು ಬಂದಿರತಕ್ಕಂಥದ್ದು ಮತ್ತು ಸುದ್ದಿ ಆಗಿರ್ತಕ್ಕಂಥದ್ದು ಗೊತ್ತಿರ್ತದೆ. ಇಲ್ಲಿ ಎಲ್ಲ ಒಂದು ಕಡೆ ಮಿಸ್ಗೈಡ್ ಮಾಡೋದು, ನೀವು ಆಸ್ತಿ ಕಿತ್ಕೊಂಡ್ಬಿಡ್ತಾರೆ, ಕಬರ್ಸ್ತಾನ ಕಿತ್ಕೊಂಡ್ಬಿಡ್ತಾರೆ, ಮಸೀದಿ ಜಾಗಗಳನ್ನು ಕಿತ್ಕೊಂಡ್ಬಿಡ್ತಾರೆ, ಮದ್ರಸೆಗಳನ್ನು ಕಿತ್ಕೊಂಡ್ಬಿಡ್ತಾರೆ ಅಂತಕ್ಕಂಥದ್ದು ಒಂದು ಅಪಪ್ರಚಾರಗಳು ವ್ಯವಸ್ಥಿತವಾಗಿ. ಅಬ್ದುಲ್ ವೈಸ್ ಎಷ್ಟೋ ಜನ ಮುಸ್ಲಿಮರ ಇದಕ್ಕೆ ವಿರುದ್ಧವಾಗಿದ್ದಾರೆ. ಅಂದರೆ ಈ ವಕಫ್ ಮಾಡ್ತಾ ಇರ್ತಕ್ಕಂಥ ರೀತಿ ನೀತಿಗಳು ಸರಿ ಇಲ್ಲ ಅನ್ನತಕ್ಕಂಥದ್ದು. ಮತ್ತು ಇದರಲ್ಲಿ ಮಾಡಿರ್ತಕ್ಕಂಥದ್ದು ತಪ್ಪೇನಿದೆ. ಇದರಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ, ಕಮಿಟಿನಲ್ಲಿ ಎಲ್ಲರೂ ಇದ್ದಾರೆ, ಕಮಿಟಿ ಎಲ್ಲ ಧರ್ಮದ ಸದಸ್ಯರುಗಳನ್ನು ಒಳಗೊಂಡಿರ್ತಕ್ಕಂಥ ಕಮಿಟಿ. ಇಲ್ಲಿ ಮಿಸ್ಯೂಸ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಕಮಿಟಿ ರಿಪೋರ್ಟನ್ನು ಕೊಟ್ಟಿದೆ. ಇವತ್ತು ಪಾರ್ಲಿಮೆಂಟಲ್ಲಿ ಚರ್ಚೆ ಆಗ್ತಾ ಇದೆ. ಚರ್ಚೆ ಮಾಡಲಿ, ತಿದ್ದುಪಡಿ ಇದರಲ್ಲಿ ಏನಾದ್ರು ಬದಲಾವಣೆ ಮಾಡಬೇಕು ಅನ್ನೋಂತಿದ್ರೆ ಮಾಡಲಿ. ಇದರ ಏನೂ ಮಾಡಬಾರ್ದು, ಏನು ಚರ್ಚೆ ಆಗಬಾರ್ದು, DC ಕಂಟ್ರೋಲಿಗೆ ಬರಬಾರ್ದು. ನೀವು ಏನೇ ವಕಫ್ ಪ್ರಾಪರ್ಟಿನ ಎಲ್ಲ ಎನ್ರೋಲ್ ಮಾಡಿ, ಟ್ರಾನ್ಸ್ಪರೆನ್ಸಿ ಇರಲಿ, ರಿಜಿಸ್ಟರ್ಡ್ ಆಗಲಿ ಪ್ರಾಪರ್ಟಿ. ಲೆಕ್ಕದಲ್ಲಿ ಅಕೌಂಟಬಿಲಿಟಿ ಇರಬೇಕಲ್ಲ. ಅಕೌಂಟಬಿಲಿಟಿ ಇಲ್ಲ ಅಂದರೆ ಯಾವ ಲೆಕ್ಕ? ನಿಮಗೆ ಕರ್ನಾಟಕದ ಒಂದು ಉದಾಹರಣೆ ಕೊಡ್ತೀನಿ. ಈ ರಾಯಚೂರಲ್ಲಿ ಒಬ್ಬ ಮುಸ್ಲಿಮ್ಸ್ ವ್ಯಕ್ತಿ ಸರ್, 7 ಎಕರೆ ಒಂದು ಜಮೀನು ಸರ್, 3 ಎಕರೆನಲ್ಲಿ ಪಬ್ಲಿಕ್ಸು ಪಾಪ ಅವ್ನ ಮನೆ ಕಟ್ಕೊಂಡ್ಬಿಡ್ತಾರಲ್ಲ ಅವ್ನ ಜಾಗದಲ್ಲಿ. ಕಡೆಗೆ ಕೂತ್ಕೊಂಡು ಎಲ್ಲ ತೀರ್ಮಾನ ಮಾಡಿ ಅವ್ರು ಒಂದು ಸೈಟ್ಗೆ ಇಷ್ಟು ಅಂತೇಳಿ ದುಡ್ಡು ಇಸ್ಕೊಂಡು ಆ ಜಮೀನನ್ನು ಅವ್ರಿಗೆ ರಿಜಿಸ್ಟರ್ ಮಾಡ್ಕೊಡೋದಕ್ಕೆ ರೆಡಿ ಮಾಡ್ಕೊಡ್ತಾರೆ ಸರ್. ವೆರಿ ನೆಕ್ಸ್ಟ್ ಡೇ ವಕ್ಫ್ ಬೋರ್ಡ್ ಅಂತ ಅನೌನ್ಸ್ ಮಾಡಿಬಿಡುತ್ತೆ ಸರ್. ಅವ್ನು ಕೋರ್ಟ್ಗೆ ಹೋಗ್ತಾನೆ. ಕೋರ್ಟ್ಗೆ ಹೋಗಿ ಕೋರ್ಟಿಂದ ಕೇಸ್ ಗೆತ್ಕೊಂಬರ್ತಾನೆ ಸರ್. ಗೆತ್ಕೊಂಬಂದ್ಮೇಲೆ ಇದೇ ಈ ಸರ್ಕಾರ ರಾಯಚೂರೊಳಗೆ ಅವನ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ರಿಮೈನಿಂಗ್ 4 ಎಕರೆ ಲ್ಯಾಂಡನ್ನು ಪರ್ಚೇಸ್ ಮಾಡುತ್ತೆ, ದುಡ್ಡು ಕೊಟ್ಟು ಅವನ ಹತ್ರ ಸರ್. ಪರ್ಚೇಸ್ ಮಾಡಿ ಪಬ್ಲಿಕ್ಕಿಗೆ ಸೈಟ್ ಕೊಡಲಿಕ್ಕೆ 29ನೇ ತಾರೀಕು ಫಂಕ್ಷನ್ ನಿಶ್ಚಯ ಮಾಡ್ತಾರೆ ಸರ್. ವೆರಿ ನೆಕ್ಸ್ಟ್ ಡೇ ವಕಫ್ ಅಂತ ಅನೌನ್ಸ್ ಆಗುತ್ತೆ. ಚೆನ್ನಾಗಿ ಗೊತ್ತಿರಬೇಕಾದ್ರದ್ದು. ಎಸ್, ನಾವು ಕವರ್ ಮಾಡಿದ್ದೀವಿ, ಮತ್ತೆ ಅಲ್ಲಿ ಮನೆ ಕಟ್ಟಿಸ್ಕೊಂಡು ಅವ್ರನ್ನ ಮಾತಾಡ್ಸಿದ್ದೀವಿ. ಮಾತಾಡಿದ್ರೆ ಸರ್ ಏಕಾಏಕಿ ಅವನು ಬೀದಿ ಪಾಲಾಗೋಗ್ಬಿಡ್ತಾನಲ್ಲ ಸರ್. ಅಲ್ಲಿ ಮುಸ್ಲಿಮೇನೆ, ಬೇರೆ ಯಾರು ಅಲ್ಲಲ್ಲ. ಅವನು ಹೇಳ್ತಾನೆ, ನಾನು ಮುಸ್ಲಿಮ್ರಿ, ನನ್ನ ಆಸ್ತಿ ನೀವು ಹೆಂಗೆ ವಕಫ್ ಅಂತ ಅನೌನ್ಸ್ ಮಾಡ್ತೀರಾ? ನಾನು ಕೋರ್ಟಲ್ಲಿ ಕೇಸ್ ಗೆತ್ಕೊಂಡ್ಬಂದಿದ್ದೀನಿ, ನನ್ನ ಹತ್ರ ವ್ಯಾಪಾರ ಮಾಡಿ ನೀವು ಜಮೀನು ತೊಗೊಂಡಿದ್ದೀರಾ, ದುಡ್ಡು ಕೊಟ್ಟಿದ್ದೀರಾ, ನನಗೆ ಸರ್ಕಾರ ದುಡ್ಡು ಕೊಟ್ಟಿದೆ, ನೆಕ್ಸ್ಟ್ ಡೇ ನೀವು ವಕಫ್ ಅಂತ ಹೆಂಗೆ ಸೇರಿಸ್ತೀರಾ ನೀವು ಅಂತ ಕೇಳ್ತಾನೆ. ಇದು ಒಂದು ಸಿಸ್ಟಮೇ ಇಲ್ವಲ್ಲ ಸರ್ ಇದು ಮಾಡ್ಬೇಕಾದ್ರೆ. ಯಾರ್ದೋ ಪ್ರಾಪರ್ಟಿನ ಏಕ್ದಮು, ಅದರಲ್ಲೂ ನಮ್ಮ ನಿಮ್ಮ ಆರ್ಗ್ಯುಮೆಂಟ್ ಎಲ್ಲ ಕರೆಕ್ಟ್ ಸರ್, ಬಟ್ ಪಾಸ್ ಮಾಡೋದಕ್ಕೆ ಸುಮ್ಮನೆ ಅಂದರೆ ಜನರಿಗೆ ತೋರಿಸೋದಕ್ಕೆ ಟಾಕಿಂಗ್ ಪಾಯಿಂಟ್ ಆಗೋದಕ್ಕೆ ಮಾಡ್ತಿದ್ದೀರಾ. ನಂಬರ್ಸ್ ಎಲ್ಲಿದೆ ಅಂತ ರಾಜ್ಯಸಭೆಯಲ್ಲಿ ಹೆಂಗೆ ಪಾಸ್ ಮಾಡಿಸ್ತೀರಿ ಇದನ್ನು ಸರ್? ಆಗುತ್ತೆ, ಅಭಿಪ್ರಾಯ ತೊಗೊಳ್ತಾರೆ, ಎಲ್ಲರೂ ವಿಶ್ವಾಸಕ್ಕೆ ತೊಗೊಳ್ತಾರೆ ಸರ್. ಏನಾಗ್ತಾ ಇದೆ ಅನ್ನತಕ್ಕಂಥದ್ದು ವಿಶ್ವಾಸ, ಮುಸ್ಲಿಮರನ್ನು ವಿಶ್ವಾಸಕ್ಕೆ ತೊಗೊಂಡು ಮಾಡ್ತಾರೆ ಅನ್ನತಕ್ಕಂಥದ್ದು. ಮುಸ್ಲಿಮ್ ಯಾಕೆ ವಿಶ್ವಾಸಕ್ಕೆ ಬರ್ಬೇಕ್ರಿ? ಇದೊಳ್ಳೆ ಕಥೆ ಅಲ್ಲ. ಯಾಕೆ ಮುಸ್ಲಿಮ್ ವಿಶ್ವಾಸ? ಅಲ್ಲ, ಇದರಲ್ಲಿ ಒಳ್ಳೇದಾಗುತ್ತೆ ಅಂದಮೇಲೆ ಯಾಕೆ ಬರಬಾರ್ದು? ಒಳ್ಳೇದಾಗುತ್ತೆ ಅಂದಮೇಲೆ ಯಾಕೆ ಬರಬಾರ್ದು? ಇದರಲ್ಲಿ ಏನು ಅನ್ಯಾಯ ಆಗ್ತಾ ಇದೆ? ಮೋದಿಯವರು ಮೋಸ ಮಾಡ್ತಾ ಇದ್ದಾರಾ? ಅಜೆಂಡಾ ಇದೆ.
ಮೋದಿಯವರು ಮೋಸ ಮಾಡ್ತಾ ಇದ್ದಾರೆ. ಏನು ಅಜೆಂಡಾ ಇದೆ? ಏನ್ ಅಜೆಂಡಾ ಇದೆ? ಓಕೆ, ಏನು ಅಜೆಂಡಾ ಇದೆ? ಎಷ್ಟೋ ಇದೆ. ಏನು ಅಜೆಂಡಾ ಇದೆ ಅಬ್ದುಲ್ ರಜಾಕ್? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.